ಗಳಾಗಲಿ ಪೆಸ್ಟಿಸೈಡ್ ಆಗಲಿ ಮಾಡ್ತಿರೋಂಥ ಕೃಷಿ ಸರ್ ಫಾರ್ ಪೀಪಲ್ ನನ್ನಂಥ ಅಜ್ಞಾನಿಗಳು ಯಾರಿದ್ದಾರೆ ಕೃಷಿ ಅನ್ನೋ ವಿಷಯದಲ್ಲಿ ನನ್ನಂಥವ್ರಿಗಾಗಿ ಕೇಳ್ಕೊತಾ ಇದ್ದೀನಿ ಸರ್ ಈ ಪ್ರಶ್ನೆ. ಇದೇನಾದ್ರು ಒಂಥರ ಶಾರ್ಟ್ ಕಟ್ ಆ್ಯಂಡ್ ಆನ್ ಈಸಿಯರ್ ಮೆಥಡಾ? ಯಾಕೆ ರೈತರು ಸಾವಯವ ಪದ್ಧತಿಯ ಕೃಷಿಯನ್ನು ಅನುಸರಿಸ್ತಾ ಇಲ್ಲ? ಅದರಿಂದ ಏನಾದ್ರು ಈಲ್ಡ್ ಅದೇನಾದ್ರು ಕಡಿಮೆ ಆಗ್ತದಾ? ಬೆಲೆ ಕಮ್ಮಿನಾ? ಕಷ್ಟನಾ? ಪ್ರಕ್ರಿಯೆನೇ ಕಷ್ಟನಾ? ಪ್ಲೀಸ್. ಸುಳ್ಳು ಹೇಳಿ. ನಾನು ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಭತ್ತ ಬೆಳಿತಾರೆ ರೈತರು ಒಂದ್ ಎಕರೆಯಲ್ಲಿ, ಆಯ್ತಾ? ಒಂದ್ ಎಕರೆಯಲ್ಲಿ ಭತ್ತ ಬೆಳೆದ್ರೆ ರೈತ 2 ಬೆಳೆ ರೈತ ವರ್ಷದಲ್ಲಿ 2 ಬೆಳೆ ಮಾಡಿದ್ರೆ ವರ್ಷಕ್ಕೆ ಒಂದ್ ಎಕರೆಯಲ್ಲಿ 2 ಬೆಳೆಯಿಂದನೂ ಸೇರ್ಬಿಟ್ಟು ಒಂದ್ 30,000-35,000 ರೂಪಾಯಿ ಅವನ್ ಕೂಲಿನೂ ಸೇರಿಸಿ ದುಡಿತಾರೆ ಒಂದ ಎಕರೆಯಲ್ಲಿ. ಕಬ್ಬು ಬೆಳೆಯೋ ರೈತ ಒಂದ್ ಎಕರೆಯಲ್ಲಿ ಒಂದ್ ವರ್ಷಕ್ಕೆ ಎಲ್ಲಾ ಖರ್ಚು ಕಳ್ದಿ ಅವನ್ ಕೂಲಿನೂ ಸೇರಿಸಿ 40,000 ರೂಪಾಯಿ ವರ್ಷಕ್ಕೆ ಮಾಡ್ತಾನೆ, ಆಯ್ತಾ? ಇದು ಕೆಮಿಕಲ್ ಪೆಸ್ಟಿಸೈಡ್ ಹಾಕ ಮಾಡೋ ಕೃಷಿ. ಆದ್ರೆ ಸಾವಯವ ಕೃಷಿ, ಸಮಗ್ರ ಕೃಷಿ ಸ್ಟೇಜ್ಡ್ ಮ್ಯಾನರ್ ಮಾಡಿದ್ರೆ ಒಂದು ಎಕರೆಯಲ್ಲಿ 1 ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿಬಹುದು. ದಟ್ ಈಸ್ ದ ಫ್ಯಾಕ್ಟ್. ಏನ್ ಫ್ಯಾನ್ಸಿ ರೇಟ್ ಅಲ್ಲೂ ಮಾರಬೇಕಾಗಿಲ್ಲ, ಲೋಕಲ್ ರೇಟ್ ಅಲ್ಲಿ ಮಾರ್ಕೊಂಡು ದೇ ಕ್ಯಾನ್ ಅರ್ನ್ ಅಬೌಟ್ 1 lakh rupees ಪರ್ ಮಂತ್ ಪರ್ ಏಕರ್. ಅಂದ್ರೆ 1 ತಿಂಗಳಿಗೆ 1 ಎಕರೆಯಲ್ಲಿ 1 ಲಕ್ಷದ ಮೇಲೆ ಸಂಪಾದನೆ ಮಾಡಬಹುದು, ಬರೀ ಗಂಡ ಹೆಂಡತಿ ಇಬ್ರೇ ಸೇರ್ಕೊಂಡು. ಅದನ್ನ ಯಾರು ಪ್ರಮೋಟ್ ಮಾಡ್ತಾ ಇದಾರೆ? ಯಾವ ಯೂನಿವರ್ಸಿಟಿ ಪ್ರಮೋಟ್ ಮಾಡ್ತಾ ಇದ್ದಾರೆ? ನಾನು 2 ವರ್ಷದಿಂದ ಮಾಡೆಲ್ ಮಾಡಿ ಸುಮಾರು ಜನಕ್ಕೆ ಟೀಚ್ ಮಾಡಿದ್ವಿ. ಒಂದು ದಿನ ಒಂದು ಯೂನಿವರ್ಸಿಟಿ ಅವರು ಬಂದು ಹೇಗ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾರ? ನೋ. ಯಾರು ಇಂಟ್ರೆಸ್ಟ್ ಇಲ್ವಲ್ಲ. ಯಾವ ಪೊಲಿಟಿಷಿಯನ್ ಬಂದ್ಬಿಟ್ಟು ನಾವು ಆರ್ಗ್ಯಾನಿಕ್ ಮಂಡ್ಯದವರು ಈ ಮಾಡೆಲ್ ನ ಫ್ರೀಯಾಗಿ ಹೇಳ್ಕೊಡ್ತೀವಿ, ಯಾವತ್ತು ಬಂದು ನಮ್ಮನ್ನ ಕೇಳಿದಾರೆ ಈ ತರ ಇದೆ, ಈ ತರ ಕೃಷಿಯಲ್ಲೂ ಇಷ್ಟು ದುಡ್ಡು ಮಾಡ್ಬಹುದು, ಕೃಷಿ ಬಡತನ ಅಲ್ಲಾರೆ. ನಾವು ಇಂಡ್ಯೂಸ್ ಮಾಡ್ಕೊಂಡಿರೋದು. ಅಂದ್ರೆ ಸರ್ಕಾರಗಳು ಯೋಚನೆ ಮಾಡದೆ ಕೃಷಿನ ಬಡತನ ತಳ್ಳಿರೋದು. ಆಕ್ಚುಲಿ ಕೃಷಿನ ಹೇಳಿದ್ನಲ್ಲ, ಕೃಷಿಯಲ್ಲಿ ದುಡ್ಡಿದೆ. ಕೃಷಿನ ಸರಿಯಾಗಿ ಮಾಡ್ಬೇಕು. ನಾವು ಪ್ರೊಫೆಷನಲ್ ಆಗಿ ಮಾಡಿದ್ರೆ ಕೃಷಿಯಲ್ಲಿ ಕೂಡ ದುಡ್ಡಿದೆ. ಅದ ಅವೇರ್ನೆಸ್ ಮಾಡ್ತಿಲ್ಲ. ಅದಕ್ಕೆ ಈ ಅವಸ್ಥೆ ಆಗಿದೆ ನಮ್ದು. ಸರಿ, ಲೇಬಲಿಂಗ್ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಸರ್. ನೀವು ಕೂಡ ಒಂದು ರೀತಿ ಕಾರ್ಪೊರೇಟೈಸ್ ಆಗಲೇಬೇಕು. ನೀವು ಮಾರ್ಕೆಟಲ್ಲಿ ಇದ್ದೀರಿ ಅಂದರೆ ನೀವು ಆರ್ಗ್ಯಾನಿಕ್ ಅಲ್ಲಿರ್ಬೋದು, ಇಲ್ಲಿ ಬಂದರೆ ದ ಮಾರ್ಕೆಟ್ ಪ್ರೊಸೀಜರ್ ಆ್ಯಂಡ್ ರೂಲ್ಸ್ ಏನಿದೆ ಯು ಹ್ಯಾವ್ ಟು ಪ್ಲೇ ಬೈ ಇಟ್. ಈ ಲೇಬಲಿಂಗಲ್ಲಿ ಸುಳ್ಳು ಹೇಳ್ಬಿಡೋ ಅಂಥದ್ದು ಸರ್. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಪುಲ್ ಡೌನ್ 2 ಬಿಗ್ ಬ್ರ್ಯಾಂಡ್ಸ್ ಅಟ್ ದ ರಿಸ್ಕ್ ಆಫ್ ಗೆಟಿಂಗ್ ಅ ಕೇಸ್ ಅಗೇನ್ಸ್ಟ್ ಮೀ. ನಾನು ಹೇಳ್ತೀನಿ, ಪತಾಂಜಲಿ ಮತ್ತು ಡಾಬರ್ ಇಬ್ಬರಿಗೂ ಸುಪ್ರೀಂ ಕೋರ್ಟ್ ಹೇಳ್ತು ಸರ್, ನೀವು ಈ ತರ 100% ನ್ಯಾಚುರಲ್ಲು ಅಂತೆಲ್ಲ. ನೀವು 100 ಜನ ಮಕ್ಕಳಿದ್ರೆ 2 ಮಕ್ಕಳು ಅಥವಾ ಒಬ್ಬ ಸ್ಪೆಕ್ಸ್ ಹಾಕೊಂಡು ಕೂತಿರ್ತಾನೆ. ಯಾಕೆ? ಅಷ್ಟು ವಿಧವಾದ ಸೊಪ್ಪನ್ನ ತಿಂತಾರೆ. ಹಂಗೆ ನಾವು ಕೂಡ ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ, ಬೆಳ್ಕೊಳಕ್ ಟ್ರೈ ಮಾಡ್ಬೇಕು. ಪಾಟ್ಸ್ ಅಲ್ಲಿ ಬೆಳ್ಕೋಬಹುದು, ಇದ್ ಮಾಡ್ಕೋಬೇಕು. ಸೊ ಬೆಸ್ಟ್ ಗುರು ಫಾರ್ ಅಸ್. ನಮ್ಮ ಅಜ್ಜಿ ತಾತಗಳು ಹೆಂಗ್ ಬದುಕಿದ್ರು ಅವ್ರನ್ನ ನಾವು ಫಾಲೋ ಮಾಡಿದ್ರೆ 100% ನಾವು ಆರೋಗ್ಯ ಇದಾಗುತ್ತೆ. ನಿಮ್ಗೆ 2ಕ್ಕೂ ಆನ್ಸರ್ ಕೊಟ್ಟಿದ್ದೀನಿ. ಅವ್ರು ಹೋಟ್ಲ್ಗೆ ಹೋಗ್ತಾ ಇರಲಿಲ್ಲ, ಆದಷ್ಟು ಹೋಟೆಲ್ಗೆ ಹೊರಗಡೆ ಆರ್ಡರ್ ಮಾಡೋದು ಕಮ್ಮಿ ಮಾಡಿ, ಮನೇಲಿ ಕುಕ್ ಮಾಡಿ. ಒಳ್ಳೆ ಸೋರ್ಸ್ ಇಂದ ನೀವು ತರಕಾರಿ ಮತ್ತೆ ಇದನ್ನ ತಗೊಂಬನ್ನಿ. ಕಾಸ್ಟ್ಲಿ ಅಂತ ಅನ್ಬೇಡಿ. ರೈತನೂ ಬದುಕ್ಬೇಕಲ್ವಾ? ನಾವು ಹೇಳ್ತೀವಿ, ರೈತನೂ ಒಳ್ಳೆ ರೇಟ್ ಸಿಗ್ಬೇಕಲ್ವಾ? ಸುಮ್ನೆ ಬಾಯಿ ಮಾತಿಗೆ ರೈತನ ಜೈ ಜವಾನ್ ಜೈ ಕಿಸಾನ್ ಅನ್ನೋದಲ್ಲ, ಅವನ್ಗೂ ನಾವು ರೇಟ್ ಕೊಡ್ಬೇಕು. ನೀವ್ ಬೇರೆ ಎಲ್ಲೂ ಚೌಕಾಸಿ ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು ರೈತನ ಇದ್ ಮಾಡ್ತೀರಾ. ಸೊ ನಾನು 8-9 ವರ್ಷದಿಂದ ನಾಟ್ ಸೀನ್ ಎ ಡಾಕ್ಟರ್, ಹೋಗೇ ಇಲ್ಲ. ಅದಕ್ಕಿಂತ ಮುಂಚೆ ಒಂದು ಬೆಂಗಳೂರಲ್ಲಿ ಇದ್ದಾಗ 3 ತಿಂಗಳು 4 ತಿಂಗಳಿಗೆ ಬ್ರಾಂಕೈಟಿಸ್ ಆಗೋದು, ಚೆಸ್ಟ್ ಕಂಜೆಷನ್ ಆಗೋದು, ಜ್ವರ ಬರೋದು, ದೆನ್ ಸಿಪ್ರೋಫ್ಲಾಕ್ಸಿನ್ ಇದೆಲ್ಲ ತಗೊಂಡು ಡಾಕ್ಟರ್ ಹತ್ರ ಹೋಗೋದು, ಅವ್ರ ಎಕ್ಸ್ರೇ ಮಾಡಿಸೋದು, ಟೆಸ್ಟ್ ಮಾಡಿಸೋದು, ಟ್ರೀಟ್ಮೆಂಟ್. ಎವ್ರಿ 3 ತಿಂಗಳು 4 ತಿಂಗಳಿಗೆ ಅದು ರೊಟೀನ್. ಎಲ್ರ ಮನೇಲೂ ಈ ಕಾಮನ್ ರೊಟೀನ್. 2-3 ಸಾವಿರ ಖರ್ಚು ಮಾಡ್ತೀರ. ಅದು ಖರ್ಚು ಬರಲ್ವಲ್ಲ? ಒಳ್ಳೆ ಫುಡ್ ಮಾಡಿದ್ರೆ ಖರ್ಚು ಬರಲ್ವಲ್ಲ? ಇನ್ವೆಸ್ಟ್ ಯುವರ್ ಮನಿ ಆನ್ ಫುಡ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಡಾಕ್ಟರ್ ಸರ್ ಹೇಳಿದ್ರು, ಫುಡ್ ಇಂದ ನಮ್ ದೇಹ ಒಂದೇ ಚೆನ್ನಾಗ್ ಆಗೋದಲ್ಲ, ನಮ್ ಮನ್ಸು ಕೂಡ ಚೆನ್ನಾಗುತ್ತೆ. ಮನ್ಸು ಚೆನ್ನಾಗಾದ್ರೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ. ಒಳ್ಳೊಳ್ಳೆ ಥಾಟ್ಸ್ ಬಂದ್ರೆ ನಾವು ಇನ್ನೂ ಪ್ರೋಗ್ರೆಸ್ ಆಗ್ತೀವಿ. ಸೊ ಅದನ್ನ ನಾನು ಅರ್ಥ ಮಾಡ್ಕೊಂಡು ಜನರಲ್ಲಿ ಕಳಕಳಿಯ ಮನವಿ ಏನು ಅಂದ್ರೆ, ಒಳ್ಳೆ ಊಟವನ್ನ ಒಳ್ಳೆ ಕಡೆಯಿಂದ ತೆಕ್ಕೊಂಬಂದು ಮಾಡಿ. ಮಧು ಸರ್, ತುಂಬ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಐ ವಿಶ್ ಯು ದ ಬೆಸ್ಟ್. ನೀವು 8 ವರ್ಷದಿಂದ ಡಾಕ್ಟರ್ನ ನೋಡಿಲ್ಲ ಅಂತ ಹೇಳಿದ್ರಿ. ಟಚ್ ವುಡ್, ಅದು ಹಾಗೆ ಉಳಿಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಡಾಕ್ಟ್ರು ಹೇಳ್ದಂಗೆ ಆರೋಗ್ಯ ಮತ್ತು ಆಲೋಚನೆ, ಆಹಾರ, ಇದು ಮೂರೂ ಒಂದ್ರ ಜೊತೆ ಒಂದು ಹೇಗೆ ಕನೆಕ್ಟೆಡ್ ಇದೆ ಅಂತ ಮತ್ತೊಮ್ಮೆ ಹೇಳೋದು. ತೋಟದಿಂದ ತಟ್ಟೆವರೆಗೂ ಒಂದು ವಿಶ್ವಾಸಾರ್ಹ ಮೇಲ್ವಿಚಾರಣೆಯ ವ್ಯವಸ್ಥೆ ಬೇಕು. ಹೋಟೆಲ್ಗಳಲ್ಲಿ ಈಗಾಗಲೇ ಮಧು ಅವರು ಮತ್ತು ಡಾಕ್ಟರ್ CN ಮಂಜುನಾಥ್ ಅವರು ಹೇಳಿದಾಗೆ
ಆ ಕಿಚನ್ನಲ್ಲಿ ನಡೀತಿರೋ ಅಂಥ ಎಲ್ಲ ಚಟುವಟಿಕೆಗಳ ನೇರ ಪ್ರದರ್ಶನವನ್ನು ತಿನ್ನೋ ಅಂಥ ಜಾಗದಲ್ಲಿ ಟಿ ವಿ ಸ್ಕ್ರೀನ್ ಇಡೋದ್ರ ಮೂಲಕ ಮಾಡಬೇಕು. ಯಾರು PNS ವಿಸ್ತಾರ ರೆಗ್ಯುಲರ್ ವೀಕ್ಷಕರಿದ್ದೀರಿ, ನೀವು ನೋಡಿರ್ತೀರಿ, ಕೆಲವೇ ದಿನಗಳ ಹಿಂದೆ UT ಖಾದರ್ ಅವರು ಇದನ್ನು ಮಾಡಿಸ್ತೇನೆ, ನಿಯಮವಾಗಿ ಇದನ್ನು ತರ್ತೇನೆ ಅಂತ ಟು ದ ಪಾಯಿಂಟ್ ಕಾರ್ಯಕ್ರಮದಲ್ಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಮಧು ಸರ್ ಮತ್ತು ಡಾಕ್ಟರ್ CN ಮಂಜುನಾಥ್, ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ವಿಷವಾಯ್ತಾ ತುತ್ತು. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ,